ನಿಜ ಹೇಳಬೇಕು ಅಂತಂದರೆ ನನಗೆ ಸಾಕಷ್ಟು ಆಯಾಮಗಳು ಒಂದೇ ಪಾತ್ರದಲ್ಲಿ ಮಾಡುವಂಥ ಒಂದು ಅವಕಾಶ ಸಿಕ್ತು ಅಂತಂದರೆ ಅದು ನನಗೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ. ನಮ್ಮ ತಾಯಿ ತುಂಬ ಒಳ್ಳೆಯ ಕಲಾವಿದೆ, ಥಿಯೇಟರ್ ಕಲಾವಿದೆ, ರಂಗಭೂಮಿ ಕಲಾವಿದೆ. ಓಕೆ. ಅವರಿಗೆ ಮಹಾರಾಷ್ಟ್ರ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಆಮೇಲೆ ನಾಟಕ ನೋಡೋಕೆ ಬಂದರು, ನನ್ನನ್ನು ತುಂಬ ಇಷ್ಟ ಆಗ್ಬಿಟ್ರು ಅಪ್ಪ ಅವರು. ನಿಮ್ಮನ್ನು ನೋಡಿದ್ರೆ ಶಂಕರ್ನಾಗ್ ಥರ ಅನಿಸುತ್ತೆ, ಅವ್ರ ಜ್ಞಾಪಕ ಬರುತ್ತೆ ವೇದಿಕೆ ಮೇಲೆ ನಿಮ್ಮನ್ನು ನೋಡಿದ್ರೆ ಅಂತ ಹೇಳಿದ್ರು. ತುಂಬ ಎನರ್ಜಿ ಇದೆ ನಿಮ್ಮಲ್ಲಿ ಅಂತೆಲ್ಲ ಹೊಗಳಿದ್ರು ಅವರು. ಆಮೇಲೆ ಒಂಚೂರು ಕೇಳಿದ್ರು, ಇಲ್ಲಿ ಏನು ಮಾಡ್ಬೋದು, ಅಲ್ಲಿ ಏನು ಮಾಡ್ಬೋದು ಎಲ್ಲ ಒಂದು ಕೇಳಿದ್ರು. ಒಂದಿಷ್ಟೆಲ್ಲ ಹೇಳಿದೆ ನಾನು. ಆಮೇಲೆ ವಿಷಯಕ್ಕೆ ಬಂದರು, ಈ ಥರ ಅಲ್ಲಿ ಈ ಥರ ಕೀರ್ತಿ ಅವ್ರದ್ದು ಈ ಥರ ಕೇಳ್ತಾ ಇದ್ದಾರೆ. ಏನು ನನಗೆ ನಾನು ಟೀ ಕುಡಿತಾ ಇದ್ದೆ ಅವಾಗ, ಕೈ ನಡಗೋಕ್ಕೆ ಶುರು ಆಯಿತು ನನಗೆ. ನಿಮ್ಮ ಧಾರವಾಡ ನಟನಾ ದಿನಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ನೆನೆಸ್ಕೊಳ್ತೀವಿ? ಬಹುತೇಕ ನಾಟಕಗಳಲ್ಲಿ ನನ್ನ ಹೀರೋಯಿನ್ ಆಗಿ ನನ್ನ ತಂಗಿನೇ ಅಭಿನಯಿಸಿದ್ದಾಳೆ. ಓಕೆ. ದಿನೇಶ್ ಬಾಬು ಸರ್ ಅವ್ರಿಗೆ ಒಂದಿಷ್ಟು ಜನ ಹುಡುಗರು ಬೇಕಾಗಿದ್ದರು ಚಿತ್ರ ಸಿನಿಮಾಗೆ. ನನ್ನನ್ನು ಇಷ್ಟಪಟ್ಟರು ದಿನೇಶ್ ಬಾಬು ಸರ್ ಅವರು, ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಅಲ್ಲಿಂದ ಸಿನಿಮಾ. ಸೊ ದಟ್ ವಾಸ್ ದ ಫಸ್ಟ್ ಮೂವಿ. ದಟ್ ವಾಸ್ ದ ಫಸ್ಟ್ ಫಿಲ್ಮ್. ದಟ್ ವಾಸ್ ದ ಫಸ್ಟ್. ತುಂಬ ಸೂಪರ್ ಹಿಟ್ ಮೂವಿ ಅದು. ಹೌದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸಿನಿಮಾ ಸಂವಾದ ಶೆಫ್ ಚಿದಂಬರ, ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಶೆಫ್ ಚಿದಂಬರ ಅನ್ನೋ ಸಿನಿಮಾ ಇದೇ ತಿಂಗಳು ಅಂದರೆ ಜೂನ್ ತಿಂಗಳ 14ನೇ ತಾರೀಕಿಗೆ ಬರ್ತಾ ಇದೆ. ಅದರ ಟ್ರೇಲರ್ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕಾಂಟೆಂಟನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಅಷ್ಟೇ ಪ್ರತಿಭಾವಂತ ನಟ ನಟಿಯರು ಕೂಡ ಇದ್ದಾರೆ. ಅನಿರುದ್ಧ್ ಅವರು ಕೂಡ ಮುಖ್ಯ ಪಾತ್ರದಲ್ಲಿದ್ದಾರೆ. ಇವತ್ತು ಶೆಫ್ ಚಿದಂಬರ ಬಗ್ಗೆ ಮಾತಾಡೋದಕ್ಕೆ ಶೆಫ್ ಚಿದಂಬರ ಹಿಮ್ಸೆಲ್ಫ್ ಅಂದರೆ ಅನಿರುದ್ಧ್ ಅವರಿದ್ದಾರೆ. ನಮಸ್ಕಾರ ಅನಿರುದ್ಧ್ ಅವರು. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೆರಿ ನೈಸ್ ಸರ್. ಸೊ ನಾನು ಅನಿರುದ್ಧ್ ಅವ್ರು ಭೇಟಿ ಆದಾಗೆಲ್ಲ ಫಸ್ಟ್ ನಾವು ಧಾರವಾಡದ ಬಗ್ಗೆನೇ ಮಾತಾಡ್ತೀವಿ. ಹೌದು. ಹಳೆಯ ನೆನಪುಗಳು ಹೋಗಲ್ಲ. ಹೌದು, ಖಂಡಿತ. ಸೊ ಬೇರುಗಳು ವೆರಿ ಟ್ರೂ. ನಾನು 97 95 97 ಧಾರವಾಡದಲ್ಲಿದ್ದಾಗ ನಾನು MA ಇಂಗ್ಲೀಷ್ ಲಿಟ್ರೇಚರ್ ಓದ್ತಿರ್ಬೇಕಾದ್ರೆ ನಾನು ಅನಿರುದ್ಧ್ ಅವ್ರ ನಾಟಕ ನೋಡಿದ್ದೀನಿ. ಅನಿರುದ್ಧ್ ಅವ್ರು ನಮ್ಗೆ ಅವ್ರು ಪರಿಚಯ ಇರಲಿಲ್ಲ ಅಷ್ಟೊಂದು, ಯಾಕಂದರೆ ಅವರು ಆಲ್ರೆಡಿ ಅವಾಗ ಅಲ್ಲಿ ಒಂದು ಆ ವಲಯದಲ್ಲಿ ಸ್ಟಾರ್ ಆಗಿದ್ರು ಅವರು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೀವು ಆ್ಯಕ್ಟ್ ಮಾಡ್ತಿದ್ರಿ ಮತ್ತು ಒಳ್ಳೆ ನಾಟಕಗಳು ಮಾಡ್ತಿದ್ರಿ. ನಾವು ಇನ್ನೂ ಅವಾಗ ಬಡ್ಡಿಂಗ್ ಆರ್ಟಿಸ್ಟ್ಗಳು ಅಥವಾ ಒಂಥರ ಆ ಥರ ಮಾಡಿದ್ವಿ. ನಾವು ಯೂನಿವರ್ಸಿಟಿನಲ್ಲಿ ಒಂದು ನಾಟಕ ಮಾಡಿದ್ವಿ, ಸಂಕ ನಟಿಯ ಚಂದ್ರಿ ಅಂಥೇಳಿ. ಅದು ಒಂದು ಸ್ವಲ್ಪ ಹೆಸರಿಗೆ ಮಾಡಿತ್ತು ಆ ಟೈಮಲ್ಲಿ. ಅದನ್ನು ಕಲಾಭವನದಲ್ಲೂ ಮಾಡಿದ್ವಿ. ಆ ಟೈಮಲ್ಲಿ ನಿಮ್ಮ ನಾಟಕಗಳನ್ನ ಕೂಡ ನೋಡ್ತಾ ಇದ್ವಿ. ಆಮೇಲೆ ನೀವು ಬೆಂಗಳೂರಿಗೆ ಬಂದ್ರಿ, ನಿಮ್ಮ ಫಾಲೋ ಮಾಡಿ ನಾವು ಬೆಂಗಳೂರಿಗೆ ಬಂದ್ವಿ. ಆ್ಯಂಡ್ ಲೈಫ್ ಚೇಂಜ್ಡ್. ವೆರಿ ನೈಸ್. ಸೊ ಅದು ಧಾರವಾಡದ ಬಗ್ಗೆ ನಾವು ಮಾತಾಡೋದಿದ್ದೇ ಇರುತ್ತೆ. ಆದರೆ ಶೆಫ್ ಚಿದಂಬರ ಸಿನಿಮಾ ಮೊದಲನೇದಾಗಿ ನಿಮಗೆ ಈರುಳ್ಳಿ ಕತ್ತರಿಸೋಕ್ಕೆ, ಮೆಣಸಿನಕಾಯಿ ಕತ್ತರಿಸೋಕ್ಕೆ, ಟೊಮೆಟೊ ಕತ್ತರಿಸೋಕ್ಕೆ ಬರ್ತಿತ್ತಾ ಅಥವಾ ಕಲ್ತ್ಕೊಂಡ್ರ? ಈ ಸಿನಿಮಾ ಕಲ್ತ್ಕೊಂಡೆ. ಈ ಸಿನಿಮಾಗೋಸ್ಕರನೇ ಕಲ್ತ್ಕೊಂಡೆ. ಒಬ್ಬರನ್ನ ಕರೆಸ್ಕೊಂಡೆ ನಾನು ಮನೆಗೆ, ಪ್ರೊಫೆಷ್ನಲ್ ಶೆಫ್ ಅವ್ರನ್ನ, ನನ್ನ ಗುರುಗಳು ಅವ್ರನ್ನ ಕರೆಸಿ, ಅಂದರೆ ಇದಕ್ಕೆ ಅಂತಲೇ ನನ್ನ ಗುರುಗಳು ಆದರೂ ಅವರು. ಸೊ ಅವ್ರನ್ನ ಕರೆಸಿ ಕಲ್ತ್ಕೊಂಡೆ. ಅದನ್ನು ಕಲ್ತ್ಕೊಂಡು ಒಂದಿಷ್ಟು ದಿನ ಪ್ರಾಕ್ಟೀಸ್ ಕೂಡ ಮಾಡಿದೆ ನಾನು. ಅದು ನನ್ನ ಸಾಮಾಜಿಕ ಜಾಲತಾಣದಲ್ಲೂ ಅದನ್ನು ಹಂಚ್ಕೊಂಡೆ, ಟಿ ವಿಯಲ್ಲೂ ಬಂತದು. ಅದು ನನಗೆ ನನ್ನ ಒಂದು ಪಾತ್ರ ನಿರ್ವಹಿಸಬೇಕಾದ್ರೆ ನನಗೆ ತುಂಬ ಅದು ಸಹಾಯ ಮಾಡ್ತು. ಸೊ ಹಾಗೆ ಒಂದು ಪಾತ್ರ ಮಾಡಬೇಕಾದ್ರೆ ಅದಕ್ಕೆ ಪೂರ್ವ ತಯಾರಿಯನ್ನು ತುಂಬ ಮುಖ್ಯ ಆಗುತ್ತೆ. ಶೆಫ್ ಚಿದಂಬರಕ್ಕೆ ಎಸ್ಪೆಷಲಿ ಇನ್ನೊಂದಷ್ಟು ಪ್ರಿಪ್ರೇಷನ್ ಬೇಕಾಗುತ್ತೆ, ಯಾಕೆಂದರೆ ಇದಕ್ಕೊಂದು ಸ್ಕಿಲ್ ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ನೀವು ಮಾಡಿರೋದು ತುಂಬ ಸರಿ ಅಂತ ನನಗನ್ಸುತ್ತೆ. ಬಟ್ ಆ್ಯಸ್ ಅ ಮೂವಿ ನೀವು ಮಾಡಿರೋ ಸಿನಿಮಾಗಳನ್ನ ನಾನು ನೋಡಿದ್ದೀನಿ. ಸತ್ಯವಾನ್ ಸಾವಿತ್ರಿ, ರಾಮಶ್ಯಾಮ ಭಾಮ ಇರ್ಬೋದು, ಅಥವಾ ಬೇರೆ ಸಿನಿಮಾಗಳಿರ್ಬೋದು, ರಾಜಸಿಂಹ ಇರ್ಬೋದು. ನೀವು ಒಂದು ಪ್ಯಾಟರ್ನ್ ಏನಿತ್ತು ಆ ಪ್ಯಾಟರ್ನಲ್ಲಿ ಇದ್ದಿರಿ. ನೀವು ನಿಮ್ಮದು ಒಂದು ರೊಮ್ಯಾಂಟಿಕ್ ಆಗಿರುವಂಥ ಹೀರೋ, ಈ ಥರದ್ದೆಲ್ಲ ಮಾಡಿದ್ರಿ. ಇದರಲ್ಲಿ ಮೊದಲನೇ ಬಾರಿಗೆ ನೀವು ಬೇರೆ ಥರದೊಂದು ಮಾಡಿದಿರಾ. ಅಂದರೆ ನೀವು ಗೆಸ್ ಮಾಡೋಕ್ಕಾಗಲ್ಲ ಈ ಸಿನಿಮಾದಲ್ಲಿ ಅನಿರುದ್ಧ್ ಏನು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ ಏನದು ಆ್ಯಕ್ಚುಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅದೇ ಈ ಥರ ನನಗೆ ನಿಜ ಹೇಳಬೇಕು ಅಂತಂದರೆ ನನಗೆ ವಿಭಿನ್ನವಾದಂಥ ಪಾತ್ರಗಳು ಮಾಡಬೇಕು ಅಂತ ತುಂಬ ಆಸೆ ನನಗೆ. ಆದರೆ ಸಿನಿಮಾಗಳಲ್ಲಿ ಏನಾಯಿತು ಅಂತಂದರೆ ನನಗೆ ಅದರಲ್ಲೂ ಕೂಡ ಬೇರೆ ಬೇರೆ ಶೈಲಿಯ ಪಾತ್ರಗಳನ್ನು ನಾನು ಮಾಡಿದ್ದೀನಿ. ಈಗ ಸತ್ಯವಾನ್ ಸಾವಿತ್ರಿಯಲ್ಲಿರ್ತಕ್ಕಂಥ ಪಾತ್ರ, ನೀವು ಸತ್ಯವಾನ್ ಸಾವಿತ್ರಿ ಬಗ್ಗೆ ಹೇಳಿದ್ರಿ, ಅದೇ ವಿಭಿನ್ನವಾಗಿರ್ತಕ್ಕಂಥ ಅದರಲ್ಲಿ ಶೈಲಿ ಇತ್ತು. ರಮೇಶ್ ಅರವಿಂದ್ ಸರ್ ಅವ್ರದ್ದೇ ನಿರ್ದೇಶನದ ರಾಮಶ್ಯಾಮ ಭಾಮದಲ್ಲಿ ಅದು ಒಂದು ಬೇರೆ ಥರದ ಶೈಲಿ ಇತ್ತು. ನೀನೆಲ್ಲೋ ನಾನಲ್ಲೇ ಬೇರೆ ಇತ್ತು, ತುಂಟಾಟ ಬೇರೆ ಇತ್ತು. ಅಥವಾ ಇಜ್ಜೋಡು ಅಂತ ನಾನು MS ಸತ್ಯು ಸರ್ ಅವ್ರದ್ದು ಮಾಡಿದೆ, ಅದರಲ್ಲೇ ಶೈಲಿಗಳು ಬೇರೆ ಇತ್ತು ನಂದು. ಹಾಗಾಗಿ ಒಂದು ಲವರ್ ಬಾಯ್ ಇಮೇಜ್ ಇದ್ದರೂ ಕೂಡ, ಒಂದು ಚಾಕ್ಲೇಟ್ ಹೀರೋ ಥರದ್ದು ಒಂದು ಇಮೇಜ್ ಇದ್ದರೂ ಕೂಡ ಅಲ್ಲೂ ಕೂಡ ನಾನು ವಿಭಿನ್ನವಾದಂಥ ಪಾತ್ರಗಳನ್ನು ನಾನು ಆಯ್ಕೆ ಮಾಡಿಕೊಂಡೆ. ಇದು ಅಂತೂ ತುಂಬ ವಿಭಿನ್ನವಾದಂಥ ಪಾತ್ರ ಬಂತು ನನಗೆ.
ನಿಜ ಹೇಳಬೇಕು ಅಂತಂದರೆ ನನಗೆ ಸಾಕಷ್ಟು ಆಯಾಮಗಳು ಒಂದೇ ಪಾತ್ರದಲ್ಲಿ ಮಾಡುವಂಥ ಒಂದು ಅವಕಾಶ ಸಿಕ್ತು ಅಂತಂದರೆ ಅದು ನನಗೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ. ಓಕೆ. ಅಂದರೆ ಅಲ್ಲಿ ನಾನು ಆರ್ಯವರ್ಧನಾಗೂ ಇದ್ದೆ, ಫ್ಲ್ಯಾಶ್ ಬ್ಯಾಕಲ್ಲಿ ಒಂದಿಷ್ಟು ಎಪಿಸೋಡ್ಸ್ಗಳು ಹೋಗ್ತವೆ, ಅಲ್ಲಿ ಒಂದು ಬೇರೆ ಪಾತ್ರ ಆಯಿತು, ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಬರುತ್ತೆ. ನನಗೆ ರಂಗಭೂಮಿಯಲ್ಲಿ ನನಗೆ ಬೇರೆ ಬೇರೆ ಒಂದು ಪ್ರಯೋಗಗಳನ್ನು ಮಾಡೋದಕ್ಕೆ ಅವಕಾಶ ಸಿಕ್ತು ನನಗೆ. ಈಗ ಅಲ್ಲಿ ಒಂದು ಬ್ಯಾರಿಸ್ಟರ್ ಅಂತ ನಾಟಕ ಮಾಡಿದೆ ನಾನು. ಅಲ್ಲಿ ಬ್ಯಾರಿಸ್ಟರ್ ಆಗಿರ್ತಾನೆ ಅವನು, ನಾಯಕ ನಟ. ಹೋಗ್ತಾ ಅವನು ಹುಚ್ಚನೂ ಆಗ್ತಾನೆ. ಅಂದರೆ ಅದು ನನ್ನ ವಯಸ್ಸಿನಗಿಂತ ಅವನ ವಯಸ್ಸು ಜಾಸ್ತಿ ಇರುತ್ತೆ. ಆದರೆ ಆ ಥರದ ಒಂದು ಪಾತ್ರ ನನಗೆ ಅಲ್ಲಿ ಮಾಡೋದಕ್ಕೆ ಸಿಕ್ತು. ವಿಲನ್ ಪಾತ್ರಗಳನ್ನು ನಾನು ಸಾಕಷ್ಟು ಮಾಡಿದೆ. ಬ್ಯಾರಿಸ್ಟರ್ ಎಲ್ಲಿ? ಬೆಂಗಳೂರಲ್ಲೇ ರಂಗಶಂಕರದಲ್ಲೇ ಮಾಡಿದೆ ನಾನು. ಸುಮಾರು ಅಂದರೆ ಈ ಥರದ್ದು ನನಗಿಂತ ಜಾಸ್ತಿ ವಯಸ್ಸಿರೋ ಪಾತ್ರಗಳು ಅಥವಾ ವಿಲನ್ ಪಾತ್ರಗಳನ್ನು ನಾನು ರಂಗಭೂಮಿಯಲ್ಲಿ ಮಾಡಿದ್ದೀನಿ. ಆದರೆ ಆ ಥರದ ಪಾತ್ರಗಳು ನನಗೆ ಇಲ್ಲಿ ಸಿನಿಮಾದಲ್ಲಿ ಅಥವಾ ತೆರೆ ಮುಂದೆ ನನಗೆ ಮಾಡೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಇಟ್ ಇಸ್ ಆಲ್ವೇಸ್ ಅ ಚಾಕ್ಲೇಟ್ ಬಾಯ್. ಅದರ ಸುತ್ತಮುತ್ತ ಇರತಕ್ಕಂಥದ್ದು, ಗಂಭೀರವಾಗಿರ್ತಕ್ಕಂಥದ್ದು ಇರ್ಬೋದು ಅಥವಾ ಹಾಸ್ಯ ಪ್ರಧಾನವಾಗಿರ್ತಕ್ಕಂಥದ್ದು ಇರ್ಬೋದು, ಆದರೆ ಚಾಕ್ಲೇಟ್ ಬಾಯ್ ಆ ಥರದ್ದಿತ್ತು. ಆದರೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಅದು ಒಂದು ಸ್ವಲ್ಪ ಅದು ಒಂದು ಮ್ಯಾಚ್ಯೂರ್ಡ್ ವ್ಯಕ್ತಿದ ಒಂದು ಇದು ಇತ್ತು. ಅದು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ನನಗೆ ಬೇರೆ ಬೇರೆ ಆಯಾಮಗಳು ತೋರಿಸೋದಕ್ಕೆ, ಅಭಿನಯದಲ್ಲಿ ತೋರಿಸೋದಕ್ಕೆ ನನಗೆ ಅವಕಾಶ ಸಿಕ್ತು. ಅದಾದಮೇಲೆ ಬಹುಶಃ ಇದ್ರ ಥರ ತಿರ್ಗಾ ನನಗೆ ಪಾತ್ರಗಳು ಸಿಗ್ತಾವೋ ಇಲ್ವೋ ಅಂತಲೇ ಅಂದ್ಕೊಂಡಿದ್ದೆ ನಾನು. ಆದರೆ ಈ ಒಂದು ಸಿನಿಮಾ ಬಂತು ನನಗೆ. ಇದು ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಯೋಗ. ಕಥೆನೇ ಒಂದು ಬೇರೆ ಥರದ್ರಲ್ಲಿದೆ ಇದು. ಬಹುಶಃ ನಾನು ಇದನ್ನು ಸಾಕಷ್ಟು ಬಾರಿ ಹೇಳಿದ್ದೀನಿ ಕೂಡ ನಾನು ಬೇರೆ ಬೇರೆ ವೇದಿಕೆಗಳಲ್ಲಿ. ಆದರೆ ಈ ತರಹದ ಒಂದು ಪ್ರಯೋಗ, ಈ ತರಹದ ಒಂದು ಪ್ರಯತ್ನ ಬಹುಶಃ ಇದು ತುಂಬ ವಿನೂತನ. ಇದು ಬಹುಶಃ ನಮ್ಮ ಕನ್ನಡದಲ್ಲಿ ಇದು ಆಗಿಲ್ಲ. ಅಂದರೆ ಕೊಲೆಗಳ ಸುತ್ತ ನಡೆಯೋ ಕಥೆ. ಶೆಫ್ ಚಿದಂಬರ ಇವನು ಸಿಕ್ಕಾಕೊಳ್ತಾನೆ ಆ ಒಂದು ಸಮಸ್ಯೆಗಳಲ್ಲಿ, ಆ ಕೊಲೆಗಳ ಸುತ್ತ ಸಿಕ್ಕಾಕೊಳ್ತಾನೆ. ಮುಂದೆ ಏನಾಗುತ್ತೆ, ಆದರೆ ಇದನ್ನು ತುಂಬ ಗಂಭೀರವಾಗಿ ಹೇಳಿಲ್ಲ. ಇದನ್ನು ಹಾಸ್ಯ ಮುಖಾಂತರ ಅದನ್ನು ಹೇಳ್ಕೊಂಡಿದ್ದೀವಿ. ಡ್ಯೂರೇಷನ್ ಕೂಡ ತುಂಬ ಕಮ್ಮಿನೇ, 1 ಗಂಟೆ ಬಹುಶಃ 42 ನಿಮಿಷ ಹತ್ತತ್ರ ಬರುತ್ತೆ ಅಷ್ಟೇ ಸಿನಿಮಾ. ಸೊ ತುಂಬ ಬೇಗ ಮುಗಿದೋಗುತ್ತೆ ಸಿನಿಮಾ. ಆಮೇಲೆ ಎಲ್ಲರೂ ನಾವು ಒಂದಿಷ್ಟು ಜನಕ್ಕೆ ತೋರಿಸಿದ್ವಿ ಈಗಾಗಲೇ ಸಿನಿಮಾ. ಇದನ್ನು ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾ. ಹಾಗಾಗಿ ಒಂದು ವಿಭಿನ್ನ ಪ್ರಯತ್ನ ಇದು. ನನಗದು ಒಂದು ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ. ಇದರಲ್ಲಿ ನನಗೆ ಇಷ್ಟ ಆಗಿದ್ದೇನೆಂದರೆ, ನೀವು ಆ ಮರ್ಡರ್ಗಳು ನಡೀತಿರ್ಬೋದು, ಬಟ್ ಅದು ಕಾಮಿಡಿ ಮೂಲಕ ಹೇಳೋದಿದೆಯಲ್ಲ, ಅದು ಭಾಳ ವಿಭಿನ್ನ ಅಂತ ನನಗೆ ಅನಿಸುತ್ತೆ. ಆಮೇಲೆ ಇದರಲ್ಲಿ ಹೀರೋಯಿನ್ಗಳ ಪಾತ್ರಗಳು ಕೂಡ ತುಂಬ ಚೆನ್ನಾಗಿದೆ. ವಿಶೇಷವಾಗಿ ನಿಧಿ ಸುಬ್ಬಯ್ಯ ಪಾತ್ರ ಇರ್ಬೋದು, ರೇಚಲ್ ಇರ್ಬೋದು, ಎಲ್ಲ ಬೇರೆ ಥರದ್ದು ಅಂತ ಅನಿಸುತ್ತೆ. ನಿಧಿ ಸುಬ್ಬಯ್ಯ ಅಂತೂ ಈವರೆಗೂ ಅವರು ಮಾಡಿಲ್ಲ ಅಂತ ಅನಿಸುತ್ತೆ. ಇಲ್ಲ, ಈ ಥರದ ಸಿನಿಮಾನೇ ಯಾರು ಮಾಡಿಲ್ಲ. ಅದೇ ನಮ್ಮ ಕನ್ನಡದಲ್ಲಿ ಜಾಸ್ತಿ ಅಂದರೆ ಮಾಡೇ ಇಲ್ಲ ಅಂತ ಅನ್ಕೋತೀನಿ ನಾನು. ಕನ್ನಡದಲ್ಲಂತೂ ಬಂದಿಲ್ಲ, ಇತ್ತೀಚಿನ ವರ್ಷಗಳಂತೂ ಬಂದಿಲ್ಲ. ಸೊ ನಾನು ಅದಕ್ಕೆ ನಮ್ಮ ನಿರ್ದೇಶಕರಿಗೆ ಹೇಳ್ತಾ ಇದ್ದೆ, ದೇವರ ಅನುಗ್ರಹದಿಂದ ಇದು ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ಆದರೆ ಇದು ಡಬ್ಬಿಂಗ್ ರೈಟ್ಸ್ಗೆ ಹೋಗಲ್ಲ, ಇದು ರೀಮೇಕ್ ಆಗುತ್ತೆ ಅಂತ. ಅಷ್ಟು ಕರೆಕ್ಟ್ ಚೆನ್ನಾಗಿದೆ. ಒಳ್ಳೇದಾಗಲಿ, ಹಾಗೆ ನೀವು ಅಂದ್ಕೊಂಡಂಗೆ ಆಗಲಿ. ಅನಿರುದ್ಧ್, ನಾವು ಆವಾಗ ಭೇಟಿ ಆಗ್ತಿರ್ತೀವಿ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ. ನಾನು ಸುಮ್ಮನೆ ಒಂದು ಸ್ವಲ್ಪ ಹಿನ್ನೆಲೆ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಹಿನ್ನೆಲೆ ಧಾರವಾಡ ನಾವು ಭೇಟಿಯಾಗಿದ್ದು ಮುಂಚೆ ಹೇಳಿದೆ, ಬಟ್ ನಿಮ್ಮ ಹಿನ್ನೆಲೆ ಏನು ಆ್ಯಕ್ಚುಲಿ? ಅಂದರೆ ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಿದ್ರು? ಸಾರಿ ಈ ಪ್ರಶ್ನೆ ಕೇಳ್ತಾ ಇರೋದಕ್ಕೆ, ಯಾಕಂದ್ರೆ ತುಂಬ ಹಿಂದೆ ಹೋದೆ. ಅಲ್ಲ ಸಂತೋಷನೇ. ಓಕೆ, ನಾನು ಆಗಲೇ ಬೇರುಗಳಂತ ಹೇಳಿದ್ರಲ್ಲ, ಬೇರುಗಳನ್ನು ಮರೆಯೋದಕ್ಕಾಗಲ್ಲ. ಸೊ ಅಂದರೆ ಯು ಆಲ್ವೇಸ್ ವಾಂಟೆಡ್ ಟು ಬಿ ಅನ್ ಆ್ಯಕ್ಟರ್ ಅನ್ನೋದು ನನ್ನ ಪ್ರಶ್ನೆ. ಯಾಕಂದರೆ ನೀವು ಧಾರವಾಡದಲ್ಲೂ ನಟನಾಗಿದ್ರಿ, ಇಲ್ಲೂ ನಟನಾಗಿ ನೀವು ಬೆಳ್ಕೊಂಡು ಬಂದಿದ್ರ. ಸೊ ಅದ್ರದ್ದು ಒಂದು ಬೀಜಗಳು ಅಂದರೆ ಅದು ಎಲ್ಲಿ ಶುರು ಆಗಿದ್ದು? ನಮ್ಮ ತಾಯಿ ತುಂಬ ಒಳ್ಳೆ ಕಲಾವಿದೆ, ಥಿಯೇಟರ್ ಕಲಾವಿದೆ, ರಂಗಭೂಮಿ ಕಲಾವಿದೆ. ಓಕೆ. ಅವರಿಗೆ ಮಹಾರಾಷ್ಟ್ರ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಏನು ಹೆಸರು? ಉಜ್ವಲ ಅಂತ ನಮ್ಮ ತಂದೆಯವರು. ಬಟ್ ಅವರು ಸೈಕಾಲಜಿಸ್ಟ್ ಅವರು. ಆಮೇಲೆ ಈಗಂತೂ ಅವರು ಸುಮಾರು ವರ್ಷಗಳಿಂದ, ನನಗೆ ಜ್ಞಾಪಕ ಮೋಸ್ಟ್ಲಿ 35 ವರ್ಷಗಳಿಂದ ಅವರು NGO ಸೆಕ್ಟರ್ ಅಂತಂದರೆ ಸರ್ಕಾರೇತರ ಸಂಸ್ಥೆಗಳ ಜೊತೆಯಲ್ಲಿ
ಅವರು ಕೆಲಸ ಮಾಡ್ತಿದ್ದಾರೆ. ಟ್ರೈನರ್ಸ್ಗೆ ಟ್ರೈನ್ ಮಾಡ್ತಾರೆ. ಸೊ ಆಮೇಲೆ ಡಾಕ್ಯುಮೆಂಟೇಷನ್ನು ಆ ಥರ ತುಂಬ ಅದರಲ್ಲಿ ತುಂಬ ಅವರು ತೊಡಗಿಸ್ಕೊಂಡಿದ್ದಾರೆ. ಏನು ಹೆಸರು ನಿಮ್ಮ ತಂದೆಯವರು? ಇದು ನಮ್ಮ ತಾಯಿ ಬಗ್ಗೆ ಹೇಳಿದೆ ನಾನು, ಉಜ್ವಲ್ ಅವ್ರ ಬಗ್ಗೆ. ನಮ್ಮ ತಂದೆ ಬಂದ್ಬಿಟ್ಟು ಹೌದು ನಮ್ಮ ತಂದೆ ಸೈಕಿಯಾಟ್ರಿಸ್ಟ್ ಆಗಿರೋ, ಸೈಕಾಲಜಿಸ್ಟ್ ಆಗಿರೋದು ನಿಮ್ಮ ತಾಯಿ? ನಮ್ಮ ತಾಯಿನೇ. ಅವ್ರ NGO ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರೋದು ನಮ್ಮ ತಾಯಿನೇ. ರಂಗಭೂಮಿ ಕಲಾವಿದೆ ಕೂಡ ನಮ್ಮ ತಾಯಿನೇ. ಇಷ್ಟೊಂದು ಹೌದು, ಅವ್ರ ರಿಯಲ್ ಲೈಫ್ ಅಲ್ಲೇ ತುಂಬಾ ಮುಖಗಳಿದೆ. ಹೌದು, ನಾನು ಗುರುನೇ, ನಮ್ಮ ತಂದೆ ತಾಯಿ ನಾನು ಗುರುಗಳು. ಆಮೇಲೆ ನಮ್ಮ ತಂದೆ ಬಂದ್ಬಿಟ್ಟು ಹರ್ಷವರ್ಧನ್ ಅಂತ. ತುಂಬ ಜನ ಕೇಳ್ತಾರೆ ಜ್ಯೇಷ್ಠವರ್ಧನ್ ಹೇಗೆ ಅಂತ. ಸೊ ಎರಡೂ ಕಡೆಯಿಂದ ವರ್ಧನ್ ಬಂದಿದೆ, ಹರ್ಷವರ್ಧನ್ ವಿಷ್ಣುವರ್ಧನ್ ಅಂತ. ಅದಕ್ಕೆ ನನ್ನ ಮಗನ ಹೆಸರು ಜ್ಯೇಷ್ಠವರ್ಧನ್ ಅಂತ. ಸೊ ಹರ್ಷವರ್ಧನ್ ಅಂತ ಅವರು ವಾಸ್ತುಶಿಲ್ಪಿ. ಅವರು ಕೂಡ ಧಾರವಾಡದಲ್ಲಿ, ಅವರು ಮುಂಬೈಯಿಂದ ಅವರು ಕಲ್ತಿದ್ದು. ಅವರು ನಂತರ ಧಾರವಾಡದಲ್ಲಿ ಅವರು ಕೂಡ ಸುಮಾರು ವರ್ಷ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಈಗ ಬೆಂಗಳೂರಲ್ಲಿದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಕಾಲೇಜಸ್ಗಳಲ್ಲಿ ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ದರು. ಈಗ ರಿಟೈರ್ ಆಗಿದ್ದಾರೆ. ಇದು ಆಮೇಲೆ ಅವರು ಒಳ್ಳೆ ಗಾಯಕರು ಕೂಡ ನಮ್ಮ ತಂದೆ. ಅವರು ತುಂಬ ಚೆನ್ನಾಗಿ ಬರೀತಾರೆ ಕೂಡ. ನಮ್ಮ ತಾಯಿನೂ ತುಂಬ ಚೆನ್ನಾಗಿ ಬರೀತಾರೆ. ಹಾಗಾಗಿ ಅಭಿನಯ, ಬರವಣಿಗೆ ಇದೆಲ್ಲವೂ ಒಂದು ಸ್ವಲ್ಪ ಹಾಡು ಇದು ಬಂದಿದೆ. ಆಮೇಲೆ ನಾನು ಇಂಟೀರಿಯರ್ ಡಿಸೈನರ್ ಕೂಡ ಬೈ ಕ್ವಾಲಿಫಿಕೇಷನ್. ಸೊ ನಮ್ಮ ತಂದೆ ಬಂದ್ಬಿಟ್ಟು ಆರ್ಕಿಟೆಕ್ಟ್ ಆಗಿರೋದ್ರಿಂದ ಅದು ಕೂಡ ನನ್ನಲ್ಲಿ ಅದು ಬಂದಿದೆ. ನಮ್ಮ ತಾಯಿ ಅಂತಂದರೆ, ನಮ್ಮ ತಾಯಿ ತಂದೆ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಮರಾಠಿ ಸಿನಿಮಾಗಳಲ್ಲಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ. ನಮ್ಮ ಸೋದರ ಮಾವ, ಅವರೆಲ್ಲ ಫುಲ್ಲು ಕುಟುಂಬ, ಅವರೆಲ್ಲರೂ ಅಭಿನಯ ಕ್ಷೇತ್ರದಲ್ಲೇ ಇದ್ದಾರೆ. ಹಾಗಾಗಿ ಆ ಒಂದು ಅಭಿನಯ ಏನಿದೆ, ಅಭಿನಯ, ಬರವಣಿಗೆ ಕೂಡ ನಮ್ಮ ತಾಯಿ ಕೂಡ ಅಂತಂದರೆ ನಮ್ಮ ಅಜ್ಜಿ ಕೂಡ ಅವರು ತುಂಬ ಒಳ್ಳೆಯ ಕವಿಯಿತ್ರಿ ಆಗಿದ್ದರು. ನಾಟಕಗಳನ್ನು ಸಾಕಷ್ಟು ಬರೆದಿದ್ದಾರೆ. ಹೀಗಾಗಿ ನಮ್ಮಲ್ಲಿ ಅದು ಒಂಚೂರು ಅದು ಬರವಣಿಗೆ, ಹಾಡು, ಚಿತ್ರಕಲೆ, ಅಭಿನಯ, ನಿರ್ದೇಶನ ಎಲ್ಲವೂ ಕೂಡ ಮೇಳೈಸಿದೆ. ಸ್ವಲ್ಪ ಬಂದಿದೆ. ಯಾಕಂದರೆ ಅನಿರುದ್ಧ್ ಅವರು ಅವಾಗ ತಮ್ಮ ಆರ್ಟಿಕಲ್ಗಳನ್ನ ಕಳಿಸಿರ್ತಾರೆ. ಮತ್ತು ನಂಗೆ ಈಗ ತಾನೇ ಹೇಳಿದ್ರು ನೀವು ಒಂದು ನಾವೆಲ್ ಕೂಡ ಬರೀತಾ ಇದ್ದಾರೆ ಅಂತೇಳಿ, ಶಾರ್ಟ್ ಸ್ಟೋರಿಗಳನ್ನ ಕೂಡ ಬರೆದಿದ್ರಿ. ಮತ್ತು ಭಾರತಿ ವಿಷ್ಣುವರ್ಧನ್ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದಾರೆ ನೀವು, ಬಾಳೆ ಬಂಗಾರ ಅಂತ ಒಂದು ಡಾಕ್ಯುಮೆಂಟ್ರಿ ಸಿನಿಮಾ ಕೂಡ ಮಾಡಿದ್ದಾರೆ. ಸೊ ಅವರೆಂದೂ ಕೂಡ ಫ್ರೀಯಾಗಿ ಕೂತ್ಕೊಂಡಿದ್ದಂತೂ ನಾನಂತೂ ನೋಡಿಲ್ಲ. ಬಿಕಾಸ್ ಈಸ್ ಆಲ್ವೇಸ್ ಬೀನ್ ಬ್ಯುಸಿ. ಸುಮಾರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನೀವು ಮಧ್ಯದಲ್ಲಿ ನೀವು TV ಕೂಡ ಮಾಡಿದ್ರಿ, ಅದರಲ್ಲೂ ಕೂಡ ತುಂಬ ಒಂದು ದೊಡ್ಡ ಎತ್ತರವನ್ನು ನೀವು ನೋಡಿದ್ರಿ. ಇವಾಗಲೂ ಮಾಡ್ತಾ ಇದ್ದೀರಾ ಸೂರ್ಯವಂಶ ಅನ್ನೋ ಧಾರಾವಾಹಿ ಉದಯ ಚಾನಲ್ಗೆ. ಮತ್ತು ನಿಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳಿದ್ದು ನಂಗೆ ಕೇಳಿ ತುಂಬ ಖುಷಿ ಆಯಿತು. ಸೊ ಆ ಥರದ್ದು. ಆಮೇಲೆ ನಿಮ್ಮ ಸಿಸ್ಟರು ಅರುಂಧತಿ ಜತ್ಕರ್ ಅವರು ಕೂಡ ತುಂಬ ಒಳ್ಳೆಯ ನಟಿ. ಅಲ್ಲಿ ಧಾರವಾಡದಲ್ಲಿ ಅವರು ಮಾಡ್ತಿದ್ರಲ್ಲ? ಹೌದು. ನಿಮ್ಮ ಧಾರವಾಡ ನಟನಾ ದಿನಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ನೆನೆಸ್ಕೊಳ್ತೀವಿ? ನಾವಿಬ್ಬರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ರಾಷ್ಟ್ರೀಯ ನಾಟಕ ಶಾಲೆ ಡೆಲ್ಲಿಯಲ್ಲಿ ಏನಿದೆ, ಅವ್ರದ್ದು ಒಂದು ರೀಜನಲ್ ರಿಸೋರ್ಸ್ ಸೆಂಟರ್ ಅಂತ ಅವ್ರು ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರು ಒಂದು ವರ್ಕ್ಶಾಪ್ಸ್ ಮಾಡ್ತಾರೆ, ರೆಸಿಡೆನ್ಷಿಯಲ್ ವರ್ಕ್ಶಾಪ್ಸ್ಗಳು. ಯಾರು ನಿಮ್ಮ? ರಾಷ್ಟ್ರೀಯ ನಾಟಕ ಶಾಲೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅವರು. ಸೊ ಅವರು ಧಾರವಾಡದಲ್ಲೂ ಒಂದು 45 ದಿನದ್ದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಮಾಡಿದ್ರು. ಅದರಲ್ಲಿ ನನ್ನ ತಂಗಿ ನಾನು ಇಬ್ಬರು ಭಾಗವಹಿಸಿದ್ವಿ. ಅದು ತುಂಬ ಒಳ್ಳೆಯ ಅನುಭವ. ಯಾಕಂತಂದರೆ ಎಲ್ಲ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಯಿಂದನೇ ಬಂದು ಅಲ್ಲಿಂದ ಕಲಿತು ಅವರೇ ನಮಗೆಲ್ಲ ಪಾಠ ಮಾಡಿದ್ರು. ಅದೊಂದು ದೊಡ್ಡ ಎಕ್ಸ್ಪೋಜರ್ ನನಗೆ. ಅದಾದಮೇಲೆ ಸುಮಾರು 8 ನಾಟಕಗಳಲ್ಲಿ ಧಾರವಾಡದಲ್ಲೇ ನಾನು ಅಭಿನಯಿಸಿದೆ. ಎಲ್ಲದರಲ್ಲೂ ನಾನು ನಾಯಕ ನಟನೇ ಆಗಿದ್ದೆ. ನಾಯಕ ನಟ, ಆಮೇಲೆ ಒಂದರಲ್ಲಿ ವಿಲನ್ ಆಗಿದ್ದೆ. ನಾನು ಮೇನ್ ವಿಲನ್ ಆಗಿದ್ದೆ, ಅಂದರೆ ಪ್ರಮುಖ ಪಾತ್ರನೇ. ಬಹುತೇಕ ನಾಟಕಗಳಲ್ಲಿ ನನ್ನ ಹೀರೋಯಿನ್ ಆಗಿ ನನ್ನ ತಂಗಿನೇ ಅಭಿನಯಿಸಿದ್ದಾಳೆ. ಸೊ ಇಬ್ಬರದ್ದು ಸರ್ ನೇಮ್ ಬಂದ್ಬಿಟ್ಟು ಜತ್ಕರ್ ಇರೋದ್ರಿಂದ ತುಂಬ ಜನ ನಾವು ಗಂಡ ಹೆಂಡತಿ ಅಂತಾನೆ ಅನ್ಕೊಂಡಿದ್ರು. ಅದು ತುಂಬ ಒಳ್ಳೆಯ ಅನುಭವ ನನಗೆ ಧಾರವಾಡದಲ್ಲಿ. ಯಾವೆಲ್ಲ ನಾಟಕಗಳು ಮಾಡಿದ್ದೀರಾ ನೀವು? ಸುಮಾರು. ಒಂದು ಅಕ್ರಮಾಶಿ ಅಂತ ಫಸ್ಟು ಬಸವಲಿಂಗ ಸರ್ ಅವರು ನಿರ್ದೇಶನ ಮಾಡಿದ್ದು. ಅದು ನಮ್ಮ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದೇ, ಅಂದರೆ ಅದು RRC NSD RRC ಅದರದ್ದೇ ಫಸ್ಟ್ ನಾಟಕ ಆಗಿತ್ತದು. ಅದಾದಮೇಲೆ ಸ್ಪಾಟಕಸ್ ಅಂತ ಮಾಡಿದ್ವು, ವಾಲ್ಟರ್ಸ್ ಡಿಸೂಜಾ ಸರ್ ಅವ್ರದ್ದು ಸ್ಪಾಟಕಸ್ ಅಂತ. ನಂತರ ಜಯತೀರ್ಥ ಜೋಶಿ ಅವ್ರದ್ದು ಸೂರತ್ ನಗರದ ಶ್ರೇಷ್ಠಿ ಅಂತ ಮಾಡಿದೆ.
ಅದ್ರಲ್ಲಿ ನೀವು ರಾಜ ಆಗಿದ್ರಲ್ವಾ? ಹೌದು. ಈ ನಾಟಕ ನಾನು ನೋಡಿದ್ದೀನಿ. ಓಕೆ ಓಕೆ. ನನ್ನ ಫ್ರೆಂಡ್ ಅದರಲ್ಲಿ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಗಾಳಿ ಹಾಕ್ತಾರಲ್ಲ ಆ ರೋಲ್ ಮಾಡಿಲ್ಲ. ಓಕೆ 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 ಓಕೆ. ದೆನ್ ಕತ್ತಲೆ ಬೆಳಕು, ಡಾಕ್ಟರ್ ನೀವು ಕೂಡ, ಈ ಥರದೊಂದು 8 ನಾಟಕಗಳಲ್ಲಿ ಅಲ್ಲಿ ಅಭಿನಯಿಸಿದೆ ನಾನು. ಸೊ ಅದು ನಿಮ್ಮ ಧಾರವಾಡದ ನಂಟು ಮತ್ತು ಧಾರವಾಡದ ಬದುಕು, ಅದು ನಿಮಗೆ ಚಿತ್ರರಂಗದಲ್ಲಿ ಕೂಡ ಆಬ್ವಿಯಸ್ಲಿ ತುಂಬ ಹೆಲ್ಪ್ ಮಾಡಿದೆ ಅಂತ ನನಗೆ. ಖಂಡಿತ 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 ಖಂಡಿತ. ಅಲ್ಲಿಂದ ನನಗೆ ಇವ್ರುಗಳೇ, ನಮ್ಮ ಗುರುಗಳೇ ನನಗೆ ಹೇಳ್ತಾಯಿದ್ರು, ಈಗ ವಾಟರ್ ದಿಸೂಜ ಸರೇ ಹೇಳ್ತಾಯಿದ್ರು, ನೀವು ಬೆಂಗಳೂರಿಗೆ ಬನ್ನಿ, ಅಲ್ಲಿ ಅವಕಾಶ ಸಿಗುತ್ತೆ ನಿಮಗೆ ಅಂತ. ಆಮೇಲೆ ನನ್ನ ತಂಗಿಗೂ ಹೇಳ್ತಾಯಿದ್ರು. ಆಮೇಲೆ ನನ್ನ ತಂಗಿಯಲ್ಲಿ ಗೀತಾ ಮಾಧುರಿ ಅಂತ ನಾಗಾಭರಣ ಸರ್ ಅವ್ರದ್ದು ಒಂದು ಸಂಚಿಕೆಯಲ್ಲಿ ಆಕೆ ಅಭಿನಯಿಸಿದ್ರು. ಅದ್ರಲ್ಲಿ ನಾನು ಕೂಡ ಆಕ್ಟ್ ಮಾಡಿದ್ದೀನಿ. ಹೌದಾ? ಅರೆ ವಾ, ಅರೆ ವಾ. ಅದರಲ್ಲಿ ನಮ್ಮ ಜಗದೀಶ್ ಅಂತ, ಹೌದು, ಜಗದೀಶ್ ರೆಡ್ಡಿ ಅಂತ ಅವರು, ಮತ್ತು ವಿದ್ಯಾ ಬೆಣ್ಣಿ ಅಂತ ಒಬ್ರು. ಹೌದು, ವಿದ್ಯಾ ಬೆಣ್ಣಿ ಜೊತೆಲೂ ನಾನು ಆಕ್ಟ್ ಮಾಡಿದ್ದೀನಿ. ಹೌದಾ? ಅವರಿಬ್ರು ಹೀರೋಯಿನ್ ಆಗಿದ್ರು. ನಾನು ಮತ್ತು ನನ್ನ ಫ್ರೆಂಡ್ಸು, ನಾವು ಓದ್ತಾ ಇದ್ವಲ್ಲ, ನಮಗೆ ಇವ್ರ ಫ್ರೆಂಡ್ಸ್ ಥರ, ಅಂದರೆ ಜಗದೀಶ್ ರೆಡ್ಡಿ ಅವ್ರ ಫ್ರೆಂಡ್ಸ್, ಅವ್ರ ಜೊತೆಲಿ ನಾವು ಬಂದವರು ಅಂತ ಹೇಳಿ ನಮ್ಮನ್ನು ಕರೆದಿದ್ರು. ನಾವು ಚಕ್ಕಡಿನಲ್ಲಿ ಕೂತ್ಕೊಂಡು ಹಿಂಗೆ ಹೋಗೋದು, ಆಮೇಲೆ ಅವ್ರ ಹಿಂದೆ ಬರೋದು, ಅದೆಲ್ಲ ಅದು ಯೂಟ್ಯೂಬಲ್ಲಿ ಇನ್ನೂ ಇದೆ. ಒಂದು ಬಾರಿ ನನ್ನ ನೋಡಿ ಮಂದ ನಗಿ ಹಂಗ ಬೀರಿ, ಮುಂದ ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ. ಬ್ಯೂಟಿಫುಲ್ ಹಾಡು. ಅದು ನಾನು ತೋರಿಸ್ಬೋದು ಅನ್ಸುತ್ತೆ ಒಂದು ಕ್ಲಿಪ್ಪಿಂಗ್ ಬಹುಶಃ. ಓಕೆ ಓಕೆ ಓಕೆ. ಹಿಂಗ ನೋಡದ ಗೆಳತಿ ಹಿಂಗ ನೋಡದ. ಯು ಆರ್ ಟೆಲ್ಲಿಂಗ್ ಸಮಥಿಂಗ್. ಗೀತಾ ಮಾಧುರಿ. ನಾಗಾಭರಣ ಸರ್ ಅವರನ್ನು ಭೇಟಿ ಮಾಡಿದಾಗಲೂ ಅವರು ಅದನ್ನೇ ಹೇಳಿದ್ರು, ಬೆಂಗಳೂರಿಗೆ ಬನ್ನಿ ಅಂತ. ನಾನು ಅದರಲ್ಲಿ ಅಭಿನಯಿಸಿರಲಿಲ್ಲ, ಆದರೆ ನನ್ನ ತಂಗಿ ಜೊತೆಲಿ ಹೋಗಿದ್ದೆ ಚಿತ್ರೀಕರಣದ ಸಮಯದಲ್ಲಿ. ಹೀಗೆ ಸುಮಾರು ಜನ ಹೇಳ್ತಾಯಿದ್ರು. ಆದರೆ ನಾನು ಇಂಟೀರಿಯರ್ ಡಿಸೈನರ್ ಆಗಿ ಅಲ್ಲಿ ಧಾರವಾಡದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ ತಂದೆಯವ್ರ ಜೊತೆಯಲ್ಲೂ ಕೆಲಸ ಮಾಡ್ತಾಯಿದ್ದೆ. ಸೆಪ್ರೇಟ್ ಇಂಡಿವಿಜುವಲ್ ಅಸೈನ್ಮೆಂಟ್ಸು ನಾನು ತೊಗೊಂಡು ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ನನ್ನ ತಂಗಿಗೆ ಇಲ್ಲಿ ಅಡ್ಮಿಷನ್ ಸಿಕ್ತು ಚಿತ್ರಕಲಾ ಪರಿಷತ್ತಲ್ಲಿ. ಓಕೆ ಓಕೆ. ಚಿತ್ರಕಲೆಯಲ್ಲಿ ಆಕೆ ಬಂದರು. ಆಕೆ ಜೊತೆಯಲ್ಲಿ ನಮ್ಮ ತಾಯಿ ಬಂದರು. ನಮ್ಮ ತಾಯಿ ಯಾಕೆ ಬಂದರು ಅಂತಂದರೆ ಇಲ್ಲಿ ಹಾಸ್ಟೆಲ್ಲು ಅದು ಎಲ್ಲ ನೋಡೋದು. ಬಟ್ ನಮ್ಮದು ಸ್ವಲ್ಪ ಕ್ಲೋಸ್ ನಿಟ್ ಫ್ಯಾಮಿಲಿ ನಮ್ಮದು. ಒಬ್ಬರನ್ನೇ ಬಿಡೋದು. ನಾನು ಒಬ್ಬನೇ ಹೋಗ್ಬಿಟ್ಟು ಬಂದಿದ್ದೆ. ನಾನು ಮುಂಬೈನಲ್ಲಿ 4 ವರ್ಷ ಇದ್ಬಿಟ್ಟು ಬಂದಿದ್ದೆ ನಾನು. ತಿರ್ಗಾ ತಂಗಿಗೆ ಒಬ್ಬಳೇ ಕಳಿಸೋದು, ಅವಳದಿನ್ನು ಹುಡುಗಿ ಅದು ಇದು ಅಂತ ಅಂದ್ಕೊಂಡು ನಮ್ಮ ತಾಯಿ ಅಂದರು, ಇಲ್ಲ ನಾನು ಬರ್ತೀನಿ ಅಂತ. ಇಲ್ಲಿ ಬಂದು ಒಂದು ಬಾಡಿಗೆ ಮನೆಯಲ್ಲಿ ಇಬ್ಬರು ಇದ್ದರು. ಆಮೇಲೆ ನಾನು ಬಂದು ಹೋಗ್ತಾ ಇದ್ದೆ. ಆಮೇಲೆ ನಮ್ಮ ತಾಯಿ ಅಂದರು, ಇಲ್ಲೇ ಬಾ, ಇಲ್ಲಿ ತುಂಬ ಅವಕಾಶಗಳಿದ್ದಾವೆ. ಒಂದು ಇಂಟೀರಿಯರಲ್ಲೂ ಅವಕಾಶ ಜಾಸ್ತಿ ಇದೆ, ಯಾಕಂತಂದರೆ ಅವಾಗಿನ್ನೂ 96 ಅಂತಂದರೆ ಬೂಮಿಂಗ್ ಇತ್ತದು. ಆಮೇಲೆ ಎರಡನೇದಾಗಿ ಥಿಯೇಟ್ರಲ್ಲೂ ಕೂಡ ಜಾಸ್ತಿ ಅವಕಾಶಗಳು ಸಿಗ್ತವೆ ಅಂತ. ಸೊ ಸರಿ ಅಂತ ನಾನು ಬಂದೆ. ಆಮೇಲೆ ಇವೆಂಚುಲಿ ನಮ್ಮ ತಂದೆನೂ ಬಂದರು. ಒಂದು 6 ವರ್ಷ ಆದಮೇಲೆ ನಮ್ಮ ತಂದೆನೂ ಬಂದರು ಇಲ್ಲಿ. ಇಲ್ಲಿ ಬಂದಾದಮೇಲೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಇಂಟೀರಿಯರ್ ಡಿಸೈನಿಂಗ್ ಜಾಬ್ ಮಾಡ್ತಾಯಿದ್ದೆ. ಸಾಯಂಕಾಲದ ಮೇಲೆ ನಾನು ಅವ್ರಿಗೂ ಹೇಳಿದ್ದೆ, ನಾನು ಕರೆಕ್ಟಾಗಿ 6 ಗಂಟೆಗೆ ಬಿಡಲೇಬೇಕು, 5:05 ನಾನು ಬಿಡಲೇಬೇಕು ಯಾವುದೇ ಕಾರಣಕ್ಕೂ ಅಂತ. ಸೊ ಅದನ್ನು ಅವ್ರು ಒಪ್ಕೊಂಡಿದ್ದಕ್ಕೇ ನಾನು ಆ ಜಾಬ್ಸ್ಗಳನ್ನು ನಾನು ಮಾಡಿದೆ. 5:05 ನಾನು ಸರಿಯಾಗಿ ನಾನು ಬಿಡ್ತಾಯಿದ್ದೆ. ಯಾವುದಾದ್ರು ಥಿಯೇಟ್ರ್ ಕಂಪ್ನಿಯಲ್ಲಿ ಫಸ್ಟು ಬೆನಕಾದಲ್ಲಿ, ಆಮೇಲೆ ಪ್ರಯೋಗರಂಗ, ಆಮೇಲೆ ವೈಶಾಲಿ ಕಾಸರವಳ್ಳಿ ಅವ್ರದ್ದು, ಈ ಥರದ್ದು ಬೇರೆ ಬೇರೆ ಥಿಯೇಟರ್ಸ್ ಗ್ರೂಪಲ್ಲಿ ನಾನು ಕೆಲಸ ಮಾಡಿದೆ. ಫಸ್ಟು ಬೆನಕಾನೇ ಪ್ರಾರಂಭ ಆಗಿದ್ದು ನಂದು. ಆದರೆ ನಾನು ಇಷ್ಟು ನಾಟಕಗಳನ್ನು ಅಲ್ಲಿ ಪ್ರಮುಖ ಪಾತ್ರಗಳನ್ನು, ನಾಯಕ ನಟನ ಪಾತ್ರಗಳನ್ನು ಮಾಡ್ಕೊಂಬಂದಿದ್ದೀನಿ ಅಂತಂದರೆ ಎಲ್ಲಿ ನಮ್ಗೆ ಇಮಿಡಿಯೇಟಾಗಿ ಚಾನ್ಸ್ ಸಿಗಬೇಕಲ್ಲ. ಕರೆಕ್ಟ್. ನೊಬಡಿ ವಾಸ್ ವೇಟಿಂಗ್ ಫಾರ್ ಮೀ. ರೆಡ್ ಕಾರ್ಪೆಟ್ ಹಾಕಿ ಬನ್ನಿ ನಿಮಗೋಸ್ಕರ ಕಾಯ್ತಾ ಇದ್ದೀವಿ, ಆ ಥರ ಇರಲ್ವಲ್ಲ. ಸೊ ಇಲ್ಲಿ ಕೋರಸಲ್ಲಿದ್ದೆ. ಅಲ್ಲಿಂದ ಪ್ರಾರಂಭ, ಪರದೆ ಹಿಡಿಯೋದು ಅಲ್ಲಿಂದ ಪ್ರಾರಂಭ. ನನ್ನ ತಂಗಿಗೆ ಬೇಗ ಅವಕಾಶ ಸಿಕ್ತು. ಆಕೆಗೆ ಸತ್ತವ್ರನ್ನ ಹೇಳೋದಲ್ಲಿ ಒಳ್ಳೆಯ ಅವಕಾಶ ಸಿಕ್ತು, ಒಳ್ಳೆಯ ಪಾತ್ರ ಸಿಕ್ತು. ಒಂದು ಜರ್ಮನ್ ಲೇಡಿ ಪಾತ್ರ ಸಿಕ್ತು ಆಕೆಗೆ. ಆಕೆಗೆ ಧಾರಾವಾಹಿಗಳು ಬೇಗ ಸಿಕ್ಕಿದ್ವು. ಅಭಿಮಾನ ಅಂತ ಮಾಡಿದ್ಲು, ಅಭಿಮಾನ, ಕನ್ನಡಿ, ಕಿಚ್ಚು, ಈ ಥರದ್ದು ಸುಮಾರು ಧಾರಾವಾಹಿಗಳಲ್ಲಿ ಮಾಡಿದ್ಲು. ನನಗೆ ಸಿಗಲಿಲ್ಲ. ನನಗೆ ನಿಧಾನಕ್ಕೆ ಬೆನಕ ಆದಮೇಲೆ ನನಗೆ ಪ್ರಯೋಗರಂಗಕ್ಕೂ ಮುಂಚೆ ನನಗೆ ವೈಶಾಲಿ ಕಾಸರವಳ್ಳಿ ಅಮ್ಮವ್ರದ್ದು ಸೇವಂತಿ ಪ್ರಸಂಗ, ಅದರಲ್ಲಿ 3 ಪ್ರಮುಖ ಪಾತ್ರಗಳು ಬರ್ತವೆ. ಅದರಲ್ಲಿ 2ನೇ ಪ್ರಮುಖ ಪಾತ್ರ ನನಗೆ ಸಿಕ್ತು. ಇಟ್ ವಾಸ್ ಅ ಸಪೋರ್ಟಿಂಗ್ ರೋಲ್, ಬಟ್ ಸ್ಟಿಲ್ ಇಟ್ ವಾಸ್ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ಸ್. ಸೊ
ಅಲ್ಲಿಂದ ನಿಧಾನಕ್ಕೆ ಶುರು ಆಯಿತು ನನ್ನ ಜರ್ನಿ. ಆಮೇಲೆ ಇಂಗ್ಲೀಷ್ ನನ್ನ ಚೆನ್ನಾಗಿತ್ತು ಅಂತ ಇಂಗ್ಲೀಷ್ ನಾಟಕಗಳಲ್ಲಿ, ಹಿಂದಿ ಚೆನ್ನಾಗಿತ್ತು ಅಂತ ಹಿಂದಿ ನಾಟಕಗಳಲ್ಲಿ ಅಲ್ಲಿ ನನಗೆ ನಾಯಕ ನಟನ ಪಾತ್ರಗಳು ಸಿಕ್ತು. ಓಕೆ. ಆಮೇಲೆ ಪ್ರಯೋಗರಂಗ ವಾಲ್ಟರ್ಸ್ ಡಿಸೂಜ ಅವ್ರಿಗೆ ನಾನು ಗೊತ್ತಿದ್ದೆ, ಅಂದರೆ ಪರಿಚಯ ಇರೋದರಿಂದ ಅವರು ನನಗಲ್ಲಿ ಪ್ರಮುಖ ಪಾತ್ರ ಕೊಟ್ಟರು. ಪರಿಹಾರ ಅಂತ ಒಂದು ನಾಟಕ ಮಾಡಿದ್ರು ಅವರು, ಅಲ್ಲಿ ನಾಯಕ ನಟನ ಪಾತ್ರ ಕೊಟ್ಟರು ನನಗೆ. ಹೀಗೆ ನಿಧಾನಕ್ಕೆ ಒಂದೊಂದಾಗಿ ಆಯಿತು, ಜರ್ನಿ ಶುರು ಆಯಿತು. ನಾಟಕದಿಂದ ನನಗೆ ಸಿನಿಮಾದಲ್ಲೂ ಅವಕಾಶ ಸಿಕ್ತು. ಓಕೆ. ಅಲ್ಲಿ ಒಬ್ಬರು ಸಂಜಯ್ ಸೂರಿ ಅಂತ ಅವರು ಅಭಿಮಾನದಲ್ಲಿ ಕೆಲಸ ಮಾಡ್ತಾರೆ ನನ್ನ ತಂಗಿ ಜೊತೆಗೆ ಬೆನಕಾದಲ್ಲೂ ಇದ್ದರು. ದಿನೇಶ್ ಬಾಬು ಸರ್ ಅವ್ರಿಗೆ ಒಂದಿಷ್ಟು ಜನ ಹುಡುಗರು ಬೇಕಾಗಿದ್ದರು ಚಿತ್ರ ಸಿನಿಮಾಗೆ. ಸೊ ಅವ್ರ ಮಗ ಆಮೇಲೆ ನನ್ನನ್ನು ಕರ್ಕೊಂಡು ಹೋದರು. ಅವ್ರ ಮಗ ಯಾವುದೋ ಒಂದು ಕಾರಣಕ್ಕೂ ಅವರು ಬೇರೆ ಒಂದು ಶೋ ಇತ್ತು, ಅವರು ಈಸ್ ಅ ವೆರಿ ಗುಡ್ ಡಾನ್ಸರ್ ಅವ್ರ ಮಗ. ಅದಕ್ಕೊಂದು ಶೋ ಇತ್ತು ಅವ್ರಿಗೆ, ಅದಕ್ಕೆ ಅವ್ರಿಗೆ ಅದು ಅಂದರೆ ಆ ಡೇಟ್ಸಲ್ಲೇ ಮ್ಯಾಚ್ ಆಗಲಿಲ್ಲ. ಸೊ ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಅಂದರೆ ನನ್ನನ್ನು ಇಷ್ಟಪಟ್ಟರು ದಿನೇಶ್ ಬಾಬು ಸರ್ ಅವರು, ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಅಲ್ಲಿಂದ ಸಿನಿಮಾ. ಸೊ ದಟ್ ವಾಸ್ ದ ಫಸ್ಟ್ ಮೂವಿ. ದಟ್ ವಾಸ್ ದ ಫಸ್ಟ್ ಫಿಲ್ಮ್. ತುಂಬ ಸೂಪರ್ ಹಿಟ್ ಮೂವಿ ಅದು. ಹೌದು ಅಲ್ವಾ? ನಾವು ಅವಾಗ ಹೈದರಾಬಾದಲ್ಲಿ ಇದ್ವಿ, ಆ ಹಾಡು ಒಂದು ಬಂತಲ್ಲ, ಪೋರಿಟ್ಟ ಪೋರಿ ಬಂದ್ಲು, ಓಡ್ತಾಳೆ ಮಗ ಅಂತ ಹೇಳಿ, ಜಿಂಕೆ ಮರಿ ಓಡ್ತೈತೆ ಮಗ. ಅದು ಸಖತ್ತಾಗಿತ್ತು ಮತ್ತು ಅದು ತುಂಬ ದೊಡ್ಡ ಮಟ್ಟದ ಹಿಟ್ ಆಯಿತು. ತುಂಬ ದೊಡ್ಡ ಹಿಟ್ ಆಯಿತು. ಸೊ ದಟ್ಸ್ ಹೌ ಯು ಸ್ಟಾರ್ಟೆಡ್ ವೆರಿ ನೈಸ್ ಸರ್. ನಿಮ್ಮ ಪರ್ಸನಲ್ ಲೈಫಿನ ಇನ್ನೊಂದು ಪಹಲು ಕೇಳೋದಾದರೆ, ಯು ಮ್ಯಾರಿಡ್ ಕೀರ್ತಿವರ್ಧನ್. ಹೌ ದಟ್ ಹ್ಯಾಪಂಡ್? I have told this many times. Okay. Again it was through theatre only. ಹೈವದನ ನಾಟಕ ನಾನು ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ರವಿ ಅಂಕಲ್ ಡೈರೆಕ್ಟ್ ಮಾಡ್ತಾಯಿದ್ದೆ. ರವಿ ಅಂಕಲ್ ಅಂತಂದರೆ ಅಪ್ಪ ಅವರ ಅಣ್ಣ, ಅಪ್ಪ ಅವ್ರ ಅಣ್ಣ, ವಿಷ್ಣುವರ್ಧನ್ ಸರ್ ಅವ್ರ ಅಣ್ಣ. ಹೌದಾ? ಅವ್ರ ಅಣ್ಣ ಅದನ್ನು ಡೈರೆಕ್ಟ್ ಮಾಡ್ತಾಯಿದ್ರು. ನನಗದು ಗೊತ್ತಿರಲಿಲ್ಲ. ನಂದವರು ಒಂದು ಹಿಂದಿ ನಾಟಕ ನೋಡಿ, ಈ ಥರ ನಾಟಕ ಮಾಡ್ತಿದ್ದೀನಿ ನಾನು, ಬರ್ತೀಯ ಅಂತ ಕೇಳಿದ್ರು. ರೀಡಿಂಗಿಗೆ ಬರ್ತೀನಿ. ಓಕೆ ಅಂತ ರೀಡಿಂಗ್ ಎಲ್ಲ ಮಾಡಿ ಆಮೇಲೆ ಆಯ್ಕೆ ಮಾಡಿಕೊಂಡ್ರು. ಅವ್ರ ಹೆಸರೇನು? ರವಿಕುಮಾರ್ ಅಂತ, ರವಿಕುಮಾರ್ ಅಂತ. ಸೊ ಅವರು ಡೈರೆಕ್ಟ್ ಮಾಡ್ತಾಯಿದ್ರು. ಸೊ ಅದರಲ್ಲಿ ನಾನು ಮಾಡ್ತಾಯಿದ್ದೆ. ನನಗೆ ಗೊತ್ತೇ ಇಲ್ಲ ನನಗೆ ಅವರು ರಿಲೇಷನ್ ಇದ್ದಾರೆ ಅಂತ, ನನಗೆ ಗೊತ್ತಿರಲಿಲ್ಲ. ನನಗೆ ಹೋಗ್ತಾ ನನಗೆ ಸುಮಾರು ಒಂದಿಷ್ಟು ಜನ ಪ್ರಾಕ್ಟೀಸ್ ಆದಮೇಲೆ ನನಗೆ ಹೇಳ್ತಾರಲ್ಲ, ಹುಡುಗರೆಲ್ಲ ಹೇಳ್ತಾರಲ್ಲ, ಆವಾಗ ಗೊತ್ತಾಯ್ತು ನನಗೆ ಓಹೋ ಅಂತ. ಸರಿ ಅಂತ. ಬಟ್ ಅದಾದಮೇಲೆ ನಾಟಕ ನೋಡೋಕೆ ಬಂದಿದ್ದರು ಅಪ್ಪ ಅವರು, ಅಮ್ಮ ಅವರು ಎಲ್ಲ ನಾಟಕ. ಕೀರ್ತಿಯವರು, ಆಮೇಲೆ ಅವ್ರ ಅಕ್ಕ ಚಂದನ್ ಅವ್ರ ನಾಟಕ. ಕೀರ್ತಿಯವರು ನಾಟಕ ಆ್ಯಕ್ಟ್ ಮಾಡ್ತಾಯಿದ್ರು? ಇಲ್ಲ, ನಾಟಕ ನೋಡೋಕೆ ಬಂದು ಇವರು ಇದು ಮಾಡ್ತಾಯಿದ್ದಾರೆ, ಡೈರೆಕ್ಟ್ ಮಾಡ್ತಾಯಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಇಟ್ ವಾಸ್ ಪ್ರೊಡ್ಯೂಸ್ ಬೈ ಅಪ್ಪ ಓನ್ಲಿ. ಅದು ನನಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು ನನಗೆ. ಆಮೇಲೆ ನಾಟಕ ನೋಡೋಕೆ ಬಂದರು. ನನ್ನನ್ನು ತುಂಬ ಇಷ್ಟ ಆಗ್ಬಿಟ್ರು ಅಪ್ಪ ಅವರು. ನಿಮ್ಮನ್ನು ನೋಡಿದ್ರೆ ಶಂಕರ್ನಾಗ್ ಥರ ಅನಿಸುತ್ತೆ, ಅವ್ರ ಜ್ಞಾಪಕ ಬರುತ್ತೆ ವೇದಿಕೆ ಮೇಲೆ ನಿಮ್ಮನ್ನು ನೋಡಿದ್ರೆ ಅಂತ ಹೇಳಿದ್ರು. ತುಂಬ ಎನರ್ಜಿ ಇದೆ ನಿಮ್ಮಲ್ಲಿ ಅಂತೆಲ್ಲ ಹೊಗಳಿದ್ರು ಅವರು. ಥ್ಯಾಂಕ್ ಯು ಎಲ್ಲ ಆಶೀರ್ವಾದ ತೊಗೊಂಡೆ, ನಮಸ್ಕಾರ ಮಾಡಿದೆ. ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅವರಿಂದ ಅದು ಬರೋದು ಅಂತಂದರೆ ಇನ್ನೇನು. ಆಮೇಲೆ ಒಂದು ದಿವಸ ಅವರು ರವಿ ಅಂಕಲ್ ಅವರು ಮನೆಗೆ ಕರೆದ್ರು ನನಗೆ. ಸ್ವಲ್ಪ ಇಂಟೀರಿಯರ್ ಮಾಡಿಸ್ಬೇಕು, ಮನೆಗೆ ಬಾ ಅಂತಂದರು. ಸೊ ಮನೆಗೆ ಹೋದೆ ನಾನು. ನನಗದು ಎಲ್ಲೋ ಒಂದು ಕಡೆ ಹೊಡಿತಾ ಇತ್ತು ನನಗೆ. ಅದು ಒಂದು ಸ್ವಲ್ಪ ಸಿಕ್ಸ್ತ್ ಸೆನ್ಸ್ ಕೆಲವು ಸಲ ನನಗೆ ವರ್ಕ್ ಆಗತ್ತೆ ನನಗೆ ಕೆಲವುದೆಲ್ಲ. ಸೊ ನನಗೆ ಇದು ಇಂಟೀರಿಯರ್ಗೋಸ್ಕರ ಅಲ್ಲ, ಇದು ಬೇರೆ ಯಾವುದಕ್ಕೂ ಕರೆದಿದ್ದಾರೆ ಅಂತ. ಆಮೇಲೆ ಒಂಚೂರು ಕೇಳಿದ್ರು, ಇಲ್ಲಿ ಏನು ಮಾಡ್ಬೋದು, ಅಲ್ಲಿ ಏನು ಮಾಡ್ಬೋದು ಎಲ್ಲ ಒಂದು ಕೇಳಿದ್ರು. ಒಂದಿಷ್ಟೆಲ್ಲ ಹೇಳಿದೆ ನಾನು. ಆಮೇಲೆ ವಿಷಯಕ್ಕೆ ಬಂದರು, ಈ ಥರ ಅಲ್ಲಿ ಈ ಥರ ಕೀರ್ತಿಯವ್ರದ್ದು ಈ ಥರ ಕೇಳ್ತಾ ಇದ್ದಾರೆ. ಏನು ನನಗೆ, ನಾನು ಟೀ ಕುಡಿತಾ ಇದ್ದೆ ಅವಾಗ, ಕೈ ನಡ್ಗೋಕ್ಕೆ ಶುರು ಆಯಿತು ನನಗೆ. ಈಗ ಮದುವೆ ಬಗ್ಗೆ ನನಗೆ ಯೋಚನೆನೂ ಮಾಡಿರಲಿಲ್ಲ. ಆಮೇಲೆ ಇಂಟೀರಿಯರ್ ನಾನು ಕೆಲಸ ಮಾಡ್ತಾಯಿದ್ದೆ, ಆದರೆ ಅದನ್ನು ಬಿಡೋ ಹಂತದಲ್ಲಿದ್ದೆ ನಾನು ಇಂಟೀರಿಯರ್ಸು. ಯಾಕಂತಂದರೆ ಥಿಯೇಟ್ರಲ್ಲಿ ನನಗೊಂದು ಒಳ್ಳೆಯ ಅವಕಾಶಗಳು ಸಿಗ್ತಾಯಿತ್ತು. ಸುಮಾರು ಜನ ನನಗೆ ಚಿತ್ರನೂ ನಂದು ಶುರು ಆಗಿತ್ತು, ನಂದು ಚಿತ್ರ ಆಗಿತ್ತು. ಈವನ್ ಚಿಟ್ಟೆ ಸಿನಿಮಾದು ಕೂಡ ನನಗೆ ಸೈನ್ ಮಾಡಿದರು ನನಗೆ, ನೆಕ್ಸ್ಟ್ ಪಿಕ್ಚರ್ ನಿಮ್ಮದು ಆ್ಯಸ್ ಅ ಹೀರೋ ಅಂತ. ಸೊ ಅಂಥದ್ರಲ್ಲಿದ್ದಾಗ ನಾನು ಮದುವೆ ಅದೆಲ್ಲ, ಆಮೇಲೆ ನನ್ನ ತಂಗಿನೂ ಇಲ್ಲಲ್ಲ. ಸೊ ನಮ್ಮಲ್ಲಿ ಯಾವಾಗಲೂ ಇರುತ್ತಲ್ಲ ಫಸ್ಟು ತಂಗಿ ಮದುವೆ ಮಾಡಬೇಕು ಅಂತ. ಸೊ ನನಗೆ ಅದು ಸ್ವಲ್ಪ, ಆಮೇಲೆ ಕಮ್ಮಿಂಗ್ ಫ್ರಮ್ ಸಚ್ ಎ ಹ್ಯೂಜ್ ಲೆಜೆಂಡರಿ ಆ್ಯಕ್ಟರ್ಸ್, ಅದು ಪ್ರಪೋಸಲ್ ಫ್ರಮ್ ದೆಮ್, ಇಟ್ ವಾಸ್ ಅನ್ಬಿಲೀವೇಬಲ್ ಫಾರ್ ಮೀ.
ಸರಿ ನಾನು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಒಂದು ದಿವಸ ನಮ್ಮ ತಂದೆ ಇರಲಿಲ್ಲ, ಅವಾಗ ಧಾರವಾಡದಲ್ಲೇ ಇದ್ದರು. ನಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೋದೆ. ಸೊ ಮಾತಾಡಿದೆ, ಎಲ್ಲ ಚರ್ಚೆ, ಒಂದಿಷ್ಟು ಮಾತುಕತೆ ಆಯಿತು. ನಾನು ಹೇಳಿದೆ ಅವ್ರಿಗೆ, ನಾನು ತುಂಬ ಮಿಡ್ಲ್ ಕ್ಲಾಸ್ ವ್ಯಕ್ತಿ. ನಾನು ಸಿನಿಮಾದಲ್ಲಿ ನೋಡ್ತೀವಲ್ಲ, ಅದೊಂದು ತಲೆಯಲ್ಲಿರುತ್ತೆ ನಮಗೆ, ಫುಲ್ಲು ಒಂದು ದೊಡ್ಡ ಒಂದು ವಾರ್ಡ್ರೋಬ್ ಪೂರ್ತಿ ಸೀರೆಗಳು, ಬಟ್ಟೆಗಳು, ಜ್ಯುವೆಲ್ರಿ ಅದೆಲ್ಲ ಇರುತ್ತೆ. ಸೊ ಆ ಥರ ನಿಮ್ದು ಅಪೇಕ್ಷೆ ಇದ್ರೆ ನನಗೆ ಸದ್ಯಕ್ಕಂತೂ ಏನು ಅದನ್ನು ಒದಗಿಸೋಕ್ಕಾಗಲ್ಲ ಅಂತ ಹೇಳಿದಾಗ ಅವರು ನಗೋಕ್ಕೆ ಶುರು ಮಾಡಿಬಿಟ್ರು. ಅವರಂದರು, ಇಲ್ಲ ಆ ಥರದ್ದು ನಮ್ಮ ಅಪೇಕ್ಷೆ ಇಲ್ಲ, ನಾವು ಜೋಬಲ್ಲಿ ಎಷ್ಟು ದುಡ್ಡಿದೆ ಅದನ್ನು ನೋಡಲ್ಲ, ಹೃದಯ ಹೇಗಿದೆ ನಾನು ಕಣ್ಣು ನೋಡ್ತೀನಿ ಅಂತಂದ್ರು ಅವರು. ಸೊ ಯಾರು ಹೇಳಿದ್ದನ್ನು? ಅಪ್ಪ ಅವ್ರು ಹೇಳಿದ್ದು. ಓಕೆ ಓಕೆ. ನಮಗದು, ನಾನು ಮದುವೆ ಆಗ್ತಿರ್ಬೇಕಾದ್ರೂ ನಾನು ಮಿಡ್ಲ್ ಕ್ಲಾಸ್ ವ್ಯಕ್ತಿನೇ ಆಗಿದ್ದೆ ಅಂತ ಹೇಳಿದ್ರು. ಆಮೇಲೆ ಸೊ ನಮಗೆ ಅದೆಲ್ಲ ಇಲ್ಲ, ನಮಗೆ ನಿಮ್ಮ ನೋಡಿದ್ರೆ ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋದು ನನಗೆ ಗೊತ್ತಿದೆ. ಸೊ ಎಸ್, ಸೊ ಈ ಅಕ್ಸೆಪ್ಟೆಡ್, ಈ ಅಗ್ರೀಡ್. ಆಮೇಲೆ ಡೇಟ್ ಎಲ್ಲ ಬಂತು. ಒಂದು ಡೇಟ್ ಆಯಿತು. ನಾನೇ ಸ್ವಲ್ಪ ತಳೆದೆ, ಒಂಚೂರು ಮುಂದೆ ಹೋಗಿ ಸರ್. ಆಮೇಲೆ ನಿಶ್ಚಿತಾರ್ಥ ಆಯಿತು, ಮದುವೆ ಆಯಿತು. ಸೊ ದೇ ಬಿಕೇಮ್ ಮೈ ಸೆಕೆಂಡ್ ಪೇರೆಂಟ್ಸ್. ಅದಕ್ಕೆ ನಾನು ಅದೃಷ್ಟವಂತ. ನನಗಿಬ್ಬರು ಅಪ್ಪಂದರು, ಇಬ್ಬರು ಅಮ್ಮಂದರು ನನಗೆ. ನಿಜ. ಮತ್ತು ನಿಮ್ಮ ಮತ್ತು ಕೀರ್ತಿಯವ್ರ ಮಧ್ಯೆ ಅಂದರೆ ಅದು ಒಂದು ಸಂಭಾಷಣೆ ಆಗಿತ್ತಾ? ಕಣ್ಣಲ್ಲೋ ಮನಸ್ಸಲ್ಲೋ? ಏನೇನೂ ಇಲ್ಲ. ಇಟ್ಸ್ ಎ ಕಂಪ್ಲೀಟ್ ಅರೇಂಜ್ಡ್ ಮ್ಯಾರೇಜ್. ಓಕೆ. ಪ್ಯೂರ್ ಅರೇಂಜ್. ಅಲ್ಲಿ ಬಂದಾಗ ನಿಮ್ಮ ಭೇಟಿ ಅಂದರೆ ನಿಮ್ಮ ನಾಟಕ ನೋಡೋಕೆ ಬಂದಾಗ ಅಲ್ಲಿ ಏನೂ ಏನೇನೂ ಇಲ್ಲ. ಅದಾದಮೇಲೂ ನಾನು 3 ಸತಿ ಭೇಟಿ ಮಾಡಿದ್ದೇನೆ ಅದಕ್ಕೆ ಮುಂಚೆ. ಹೌದು, ಈ ಒಂದು ಮೀಟಿಂಗಿಗೆ ಮುಂಚೆ 3 ಸಲ ಭೇಟಿ ಮಾಡಿದೆ. ಇನ್ನೊಂದು ಮದುವೆ ಇತ್ತು ನಮ್ಮ ಟ್ರೂಪ್ ಮೆಂಬರು. ಅಗೇನ್ ಶಿ ವಾಸ್ ರಿಲೇಟೆಡ್ ಟು ದೆಮ್ ಓನ್ಲಿ, ನಮ್ಮ ಕಸಿನ್. ಶಿ ಈಸ್ ಮೈ ಸಿಸ್ಟರ್ ಇನ್ ಲಾ. ಆ ಮದುವೆ ಟೈಮಲ್ಲಿ ಭೇಟಿ ಮಾಡಿದಾಗಲೂ ನನ್ನ ಬಗ್ಗೆ ಆವಾಗ ಚಂದನ ಅವರು, ಈ ಹುಡುಗ ಅಂದರೆ ಚೆನ್ನಾಗಿದ್ದಾನೆ ನೋಡಿ ಇವನನ್ನ ಅಂತ ಚಂದನ ಆ್ಯಕ್ಚುಲಿ ಸಜೆಸ್ಟೆಡ್. ಚಂದನ ಅಂತಂದರೆ ನಮ್ಮ ಕೀರ್ತಿಯವ್ರ ಅಕ್ಕ. ಶಿ ಸಜೆಸ್ಟೆಡ್ ಆ ಮದುವೆ ಟೈಮಲ್ಲಿ, ಆ ಮದುವೆಯಲ್ಲಿ ಒಂದು ನಾಟಕ ನೋಡಿದ್ರು ಆಗಲೇ. ಆಮೇಲೆ ಆ ಮದುವೆಯಲ್ಲಿ ಅವ್ರು ಹೇಳಿದ್ರು ಅದನ್ನು ನೋಡಿ ಅಂತ. ಅದಾದಮೇಲೆ ಒಂದು ಗ್ರೀನ್ ರೂಮ್ ಪಾರ್ಟಿ ಆ ಟೈಮಲ್ಲಿ. ಸೊ ಆ ಟೈಮ್ 3 ಸತಿ ನಾನು ಭೇಟಿ ಮಾಡಿದ್ದವರನ್ನು. ಆಮೇಲೆ ಸುಮಾರು ಜನ ನನಗೆ ಟೆಲಿವಿಷನ್ನವರು ಎಲ್ಲ ಮದುವೆ ಎಲ್ಲ ನಮ್ಮದು ಆಯಿತು, ನಿಶ್ಚಿತಾರ್ಥ ಆಯಿತು. ಆದಮೇಲೆ ಫಸ್ಟು ನಿಶ್ಚಿತಾರ್ಥ, ಆಮೇಲೆ ಮದುವೆ ಎಲ್ಲ ಆದಮೇಲೆ ಸುಮಾರು ಜನ ಸಂದರ್ಶನಗಳಲ್ಲಿ ಕೇಳೋರು, ಇದೇ ಪ್ರಶ್ನೆ ಕೇಳೋರು ನನಗೆ. ಸುಮಾರು ಜನಕ್ಕೆ ನಾನು ಅರೇಂಜ್ ಮ್ಯಾರೇಜ್ ಅಂತಂದರೆ ನಂಬ್ತಾನೆ ಇರಲಿಲ್ಲ. ಬಿಕಾಸ್ ಐ ಆಮ್ ಅ ಮಿಡ್ಲ್ ಕ್ಲಾಸ್ ಪರ್ಸನ್. ಅವ್ರು ಅಷ್ಟು ದೊಡ್ಡ ವ್ಯಕ್ತಿಗಳು ಹೇಗೆ ಮದುವೆ ಮಾಡಿಸ್ತಾರೆ ಅನ್ನೋದು. ಸೊ ಸುಮಾರು ಜನ ಇದು ನಂಬ್ತಾನೆ ಇರಲಿಲ್ಲ ನಾನು ಹೇಳಿದ್ರು ಕೂಡ. ಆಮೇಲೆ ಒಂದು ಪತ್ರಿಕೆಯಲ್ಲೇ ಬರೋಕ್ಕೆ ಶುರು ಆಯಿತು, ಇಟ್ಸ್ ಲವ್ ಮ್ಯಾರೇಜ್ ಅಂತ. ಸೊ ಐ ಸೆಡ್ ಇಟ್ಸ್ ಓಕೆ, ಬೋತ್ ಆಫ್ ಅಸ್ ವಿ ಲವ್ ಈಚ್ ಅದರ್. ಬರ್ಕೊಂಡ್ರೆ ಒಳ್ಳೇದೇ ಬಿಡಿ ಅಂತ. ದೆನ್ ಐ ಸ್ಟಾರ್ಟೆಡ್ ಟೆಲಿಂಗ್ ಇಟ್ಸ್ ಅ ಲವ್ ಸ್ಟೋರಿ ಅಂತ. ಲವ್ ಮ್ಯಾರೇಜ್ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಸೊ ಆಫ್ಟರ್ ಮ್ಯಾರೇಜ್ ಯು ಫೆಲ್ ಇನ್ ಲವ್? ಯಾ ನಾಟ್ ಆಫ್ಟರ್ ಮ್ಯಾರೇಜ್, ಜಸ್ಟ್ ಬಿಫೋರ್ ಮ್ಯಾರೇಜ್. ಬಿಫೋರ್ ಮ್ಯಾರೇಜ್ ಇಟ್ ಸೆಲ್ಫ್, ವೆನ್ ವಿ ಗಾಟ್ ಎಂಗೇಜ್ಡ್, ಬಿಫೋರ್ ವಿ ಗಾಟ್ ಎಂಗೇಜ್ಡ್ ಆಲ್ಸೋ ವಿ ಗಾಟ್ ಇನ್ವಾಲ್ವ್ಡ್. ಅಂಡ್ ಸೊ ಅನಿರುದ್ಧ್ ಅವರ ಲೈಫ್ನ ಒಂದು ಪ್ರಮುಖವಾದ ಘಟ್ಟವನ್ನು ಸುಮ್ಮನೆ ನನಗೆ ಟಚ್ ಮಾಡ್ತಾ ಇದ್ದೆ. ಭಾಳ ಚೆನ್ನಾಗಿ ಹೇಳಿದ್ರಿ ನೀವು. ನಾನು ನಿಮ್ದು ಒಂದು ವಿಡಿಯೋ ನೋಡಿದೆ, ನಿಮ್ಮ ಮನೆಯದು. ಯು ಡ್ಯಾನ್ಸ್ಡ್ ವಿತ್ ಯುವರ್ ಕಿಡ್, ಯುವರ್ ಸನ್. ಬೋತ್ ಆಫ್ ಮೈ ಚಿಲ್ಡ್ರನ್, ಬೋತ್ ಆಫ್ ಯುವರ್ ಮಗಳು ಮತ್ತು ಮಗ. ಭಾಳ ನಂಗೆ ಖುಷಿ ಆಯಿತು ನೋಡಿ. ಥ್ಯಾಂಕ್ ಯು. ಓಕೆ, ದಟ್ಸ್ ವೆರಿ ನೈಸ್. ಸೊ ಜ್ಯೇಷ್ಠನಿಗೆ ಏನು ಆಸೆ ಇದೆ? ಐ ಥಿಂಕ್ ಹಿ ಈಸ್ ನೌ ಹೌ ಓಲ್ಡ್ ಹಿ ಈಸ್? ಹಿ ಈಸ್ 20. Okay. My daughter is 17. My son is studying, he's in third year degree now, final year degree. Media and mass communication ಓದ್ತಾ ಇದ್ದಾರೆ. ಸೊ ಇಟ್ಸ್ ಯುವರ್ ಫೀಲ್ಡ್ ಓನ್ಲಿ. ಫಿಲ್ಮ್ ಮೇಕಿಂಗ್ ಎಲ್ಲ ಕಲಿಸ್ತಾರೆ ಅಲ್ಲಿ. ಸೊ ತುಂಬ ಶಾರ್ಟ್ ಫಿಲ್ಮ್ಸ್ ಮಾಡ್ತಾರೆ ಅದರಲ್ಲಿ. ಪ್ಲಸ್ ಥಿಯೇಟ್ರಲ್ಲೂ ಹಿ ಈಸ್ ವೆರಿ ಆ್ಯಕ್ಟಿವ್. ಥಿಯೇಟ್ರಲ್ಲೂ ಕೂಡ ಮೇನ್ ರೋಲ್ಸ್, ಹೀರೋ ಪಾತ್ರಗಳನ್ನು ಮಾಡ್ತಾರೆ. ಆಮೇಲೆ ನಿಜ ಹೇಳಬೇಕು ಅಂತಂದರೆ ತುಂಬ ಅವ್ರಿಗೆ ಆಫರ್ಸ್ ಕೂಡ ಬರ್ತಾ ಇವೆ ಸಿನಿಮಾದಲ್ಲಿ ಅಭಿನಯಿಸ್ಬೇಕು ಅಂತ. ನಮಗೇನು ಅಂತಂದರೆ ಇನ್ನೂ 1 ವರ್ಷ ಇದೆ ಫೈನಲ್ ಇಯರು, ಅದು ಆಗಿಬಿಡಲಿ ಅಂತ. ಅದಕ್ಕೂ ಮುಂಚೆ ತುಂಬ ಅದ್ಭುತವಾದಂಥ ಏನಾದರೂ ಕಥೆ ಬಂತು ಅಂತಂದರೆ ಮಧ್ಯ ರಜದಲ್ಲಿ ಏನಾದರೂ ಮಾಡಿ, ಬಟ್ ಎಜುಕೇಷನ್ ಮಾತ್ರ ಅದನ್ನು ಪೂರ್ಣಗೊಳಿಸ್ಬೇಕು ಅಂತಲೇ ಇದೆ ಅದು. ಆಮೇಲೆ ಅವರು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ, ಡ್ಯಾನ್ಸ್ ಕಲಿತಾ ಇದ್ದಾರೆ. ದೆನ್ ಜಿಮ್ಗೆ ಹೋಗ್ತಾರೆ.
ಸೊ ಯಾ ಹೀಸ್ ಇನ್ ಟು ಅಂದರೆ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಇಂಟ್ರೆಸ್ಟೆಡ್ ಮೂವೀಸ್ ಆ್ಯಂಡ್ ದಿಸ್ ಲೀನೇಜ್ ವಿಲ್ ಕಂಟಿನ್ಯೂ, ಆ್ಯಕ್ಟಿಂಗ್ ವಿಲ್ ಕಂಟಿನ್ಯೂ. ಹೋಪ್ ಸೊ, ವಿ ವಿಶ್ ಸೊ ವಿತ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್. ಒಳ್ಳೇದಾಗಲಿ ಆ್ಯಂಡ್ ಹಿ ಸೀಮ್ಸ್ ಟು ಬಿ, ಐ ಮೀನ್ ನೋಡಿದಾಗಲೇ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ. ಆಮೇಲೆ ಐ ಮೀನ್ ತುಂಬ ಪ್ರತಿಭಾವಂತ ಅನಿಸುತ್ತೆ. ಥ್ಯಾಂಕ್ ಯು. ಈಸ್ ವೆರಿ ಸಿನ್ಸಿಯರ್, ಎಕ್ಸ್ಟ್ರೀಮ್ಲಿ ಸಿನ್ಸಿಯರ್. ಸೊ ನಿಜವಾಗ್ಲೂ. ಆ್ಯಂಡ್ ನನ್ನ ಮಗಳು ಕೂಡ, ಆಕೆಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ ಇದರಲ್ಲಿ. ಈಗ PUC ಸೆಕೆಂಡ್ ಇಯರ್ ಆಕೆ, ಬಟ್ ಆಕೆಗೂ ಈ ಕಲೆ, ಕಾಸ್ಟ್ಯೂಮ್ ಡಿಸೈನಿಂಗ್ ಅಂದರೆ ಫ್ಯಾಷನ್ ಡಿಸೈನಿಂಗ್, ಆಮೇಲೆ ಅಭಿನಯದಲ್ಲಿ ಆಕೆಗೂ ತುಂಬ ಆಸಕ್ತಿ ಇದೆ.